ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಾಗಿ ಈಗ ಹಾಹಾಕಾರ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ. ಗೃಹಬಳಕೆ ಸಿಲಿಂಡರ್ ಪೂರೈಕೆಗೆ ಆದ್ಯತೆ ನೀಡಿ. ಗ್ಯಾಸ್ The supply of commercial gas cylinders has stopped. ಗ್ಯಾಸ್ ಏಜೆನ್ಸಿ ಬಳಿ ಸಾಲುಗಟ್ಟಿ ನಿಂತ ಲಾರಿಗಳು. ಸೊ ನೋಡಿದ್ರಲ್ಲ, ಕಳೆದ ಒಂದು ತಿಂಗಳಿಂದ ಟಿವಿ ನ್ಯೂಸು ಎಲ್ಲ ಕಡೆ ಇರಾನ್ಗೂ US ಗೂ ವಾರ್ ಅಂತೆ, ಇಸ್ರೇಲ್ಗೂ ಇರಾನ್ಗೂ ವಾರ್ ಅಂತೆ, ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಇವ್ನು ಸಟ್ಕೊಂಡ, ಅಲ್ಲಿ ಅವ್ನು ಸಟ್ಕೊಂಡ, ಬರೀ ಇದೇ ನ್ಯೂಸ್. ಇದನ್ನೆಲ್ಲ ಕೇಳಿದಾಗ ಇದಕ್ಕೂ ನಮಗೂ ಏನು ಸಂಬಂಧ ಅಂತ ಸುಮ್ಮನಿದ್ದವರು ಕಳೆದ ಒಂದು ವಾರದಿಂದ LPG ಗ್ಯಾಸಲ್ಲಿ ವ್ಯಥೆ ಆದಮೇಲೆ ನಾವು ಪಟ್ಟಿರೋ ಪಾಡು ನಿಮ್ಗೆಲ್ಲರಿಗೂ ಗೊತ್ತಿರೋದು. ಪೆಟ್ರೋಲ್ ರೇಟು ಮುಕ್ಕಳರೇ ಏರುತ್ತಂತೆ, LPG ಗ್ಯಾಸೇ ಸಿಗಲ್ವಂತೆ, ನಮ್ಮ ಮನೇಲಿ ಒಲೆನೇ ಉರಿಯಲ್ವಂತೆ ಇನ್ಮೇಲೆ, ಈ ಥರ ಎಲ್ಲ ಮಾತುಗಳು. ಅಲ್ಲೆಲ್ಲೋ ಸಾವಿರಾರು ಮೈಲಿ ದೂರದಲ್ಲಿರೋ ಸ್ಟ್ರೈಟ್ ಆಫ್ ಒಮಾರ್ಸ್ ಅನ್ನೋ ಒಂದು ನೀರ್ ಸಂದಿಲಿ ನಡೀತಿರೋ ವಿದ್ಯಮಾನಗಳಿಂದ ಇವತ್ತು ಇಲ್ಲೆಲ್ಲೋ ಬೆಂಗಳೂರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರೋ ಒಂದು ಮನೆಯಲ್ಲಿ ಇವತ್ತು ಒಲೆ ಹಚ್ತಾರ ಇಲ್ವಾ ಅನ್ನೋದು ಡಿಸೈಡ್ ಆಗ್ತಾ ಇದೆ. ಸೊ ಇದಕ್ಕೆ ಹೇಳೋದು ಅರ್ತ್ ಇಸ್ ಎ ಗ್ಲೋಬಲ್ ವಿಲೇಜ್. ನಾವು ಸಿನಿಮಾ ಮಂದಿಯಪ್ಪ, ಇದಕ್ಕೂ ನಮಗೂ ಏನು ಸಂಬಂಧ? ಸಿನಿಮಾ ಬಗ್ಗೆ ಮಾತಾಡೋ ಅಂತೀರಾ? ಪ್ರಸ್ತುತ ವಿದ್ಯಮಾನಗಳಿಗೆ ಸಂಬಂಧಿಸಿರೋ ಒಂದು ಘಟನೆ, ಆ ಘಟನೆ ಮೇಲೆ ಒಂದು ಸಿನಿಮಾ. ಈ ಸಿನಿಮಾಗೆ 3 ಆಸ್ಕರ್ ಅವಾರ್ಡ್ ಬಂದಿದೆ. ಇದು ಯಾವುದೋ ಡಾಕ್ಯುಮೆಂಟ್ರಿ ಅನ್ಕೊಂಬೇಡಿ, ಬೆಸ್ಟ್ ಸ್ಕ್ರೀನ್ ಪ್ಲೇ, ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್. ಇವತ್ತಿನ ಉಲ್ಟಾ ಕ್ಯಾಸೆಟಲ್ಲಿ ನಾವು ನೋಡ್ತಾ ಇರೋದು. ಇಮ್ಯಾಜಿನ್, ಸಾವಿರಾರು ಮೈಲಿ ದೂರ ಇರೋ ನಮ್ಮದಲ್ಲದೆ ಇರೋ ಒಂದು ದೇಶ, ಅಲ್ಲಿ ನಾವು ಮಾಡದೇ ಇರೋ ಒಂದು ತಪ್ಪಿಗೆ ಆ ಜನ ನಮ್ಮನ್ನು ದ್ವೇಷಿಸ್ತಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ರೂಟೇ ಇಲ್ಲ. ನಮ್ಮ ಸಹಾಯಕ್ಕೆ ನಮ್ಮ ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ನಮ್ಮ ಸರ್ಕಾರ ಇಲ್ಲ. ಸೊ ಇಂಥ ಒಂದು ಸಿಚುಯೇಷನಲ್ಲಿ ನೀವಿದ್ದರೆ, ಇರಾನ್ ದಶಕಗಳಿಂದ ಈ ಇರಾನ್ನ ಶಹ ರೇಜಾ ಒಂದು ದುರಾಡಳಿತ ನಡೆಸಿರ್ತಾನೆ. ಇದರಿಂದ ಜನ ರಚಿಗೆದ್ದಿರ್ತಾರೆ. 1979 ಜನ ಅವನ ಆಡಳಿತನ ಮಕ್ಕಡೆ ಮಲಗಿಸ್ತಾರೆ. ಅವನು ಹೋದ್ಮೇಲೆ ಹೊಸ ನಾಯಕ ಆಗಿರೋ ಆಯತುಲ್ಲಾ ಖೊಮಾನಿ ದೇಶದ ಆಡಳಿತದ ಚುಕ್ಕಾಣಿ ಹಿಡಿತಾನೆ. ಈ ಕಡೆ ಅಮೆರಿಕದ ಸಹಾಯದಿಂದ ಊರು ಬಿಡ್ತಾನೆ ಶಾ, ಯಾಕಂದರೆ ಅವನ ದೇಶದ ಜನ ಅವನ ಮೇಲೆ ತಿರುಗಿ ಬಿದ್ದಿರ್ತಾರೆ. ಶಾಗೆ ದೇಶ ಬಿಡೋಕ್ಕೆ ಸಹಾಯ ಮಾಡಿದ ಅಮೆರಿಕದ ಮೇಲೆ ಇರಾನ್ ಜನತೆಗೆ ತುಂಬ ಕೋಪ ಇರುತ್ತೆ. ಸೊ ಈ ಕೋಪ ದಂಗೆ ಆಗಿ ಬದಲಾಗುತ್ತೆ. ಸೊ ಅಮೆರಿಕನ್ಸ್ ಆಗಲಿ ಅವ್ರ ಶತ್ರುಗಳು ಯಾರೇ ಆಗಲಿ ಕಂಡಲ್ಲಿ ಕೊಲ್ಲಬೇಕು ಅಂತ ರಚಿಗೆದ್ದಿರ್ತಾರೆ ಜನ. 1979 ನವೆಂಬರ್ 4ನೇ ತಾರೀಕು US ಎಂಬಸಿಗೆ ನುಗ್ತಾರೆ ಇರಾನ್ನ ಜನ. ಮೊದಲು ಈ ಅಮೆರಿಕನ್ಸು ಇವ್ರದ್ದು ಇದ್ದಿದ್ದೇ ದಿನ ಗೋಳು ಅನ್ಕೊತಾರೆ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಆ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಇದು ಎಂದಿನಂಗೆ ನಡೆಯೋ ಒಂದು ನಾರ್ಮಲ್ ಈವೆಂಟ್ ಅಲ್ಲ, ಜನ ದಂಗೆ ಗೆದ್ದಿದ್ದಾರೆ ಅಂತ ಅವ್ರಿಗೆ ರಿಯಲೈಸ್ ಆಗುತ್ತೆ. ಜನ ಎಂಬಸಿ ಒಳಗಡೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಆವಾಗ ಎಚ್ಚೆತ್ಕೊಂಡಿರೋ ಅಲ್ಲಿ ಕೆಲವರು ಹೆಂಗಾದರೂ ಮಾಡಿ ಎಂಬಸಿಯಿಂದ ತಪ್ಪಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಒಂದು ಹೋರಾಟದಲ್ಲಿ ಸಪ್ರೇಟಾಗಿ ಒಂದು 6 ಜನ ಆ ಎಂಬಸಿಯಿಂದ ಆಚೆ ಹೆಂಗೋ ತಪ್ಪಿಸ್ಕೋತಾರೆ. ಮಿಕ್ಕಿರೋ ಅಷ್ಟು ಜನನ್ನು ಈ ಇರಾನಿಯನ್ಸು ಹಾಸ್ಟೇಜ್ ಆಗಿ ತಗೋತಾರೆ. ಬಟ್ ಆದರೆ ಆ ತಪ್ಪಿಸ್ಕೊಂಡಿರೋ 6 ಜನ ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇರಾನಿಯನ್ಸ್ಗೂ ಗೊತ್ತಿರಲ್ಲ 6 ಜನ ತಪ್ಪಿಸ್ಕೊಂಡಿದ್ದಾರೆ. ಕೆನಡಿಯನ್ ಎಂಬಸಿ ಅವ್ರ ಸಹಾಯದಿಂದ ಈ 6 ಜನ ಅವ್ರ ಮನೆ ಸೇರ್ತಾರೆ, ಅಲ್ಲಿ ಅಂಡರ್ಗ್ರೌಂಡ್ ಆಗ್ತಾರೆ. ಇವರಿಲ್ಲಿ ಅಡಗಿರೋ ವಿಚಾರ ಹೆಂಗೋ US ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ತಿಳಿಯುತ್ತೆ. ಈ 6 ಜನ ಅಮೆರಿಕನ್ಸ್ನ ಹೆಂಗಾದರೂ ಮಾಡಿ ಇರಾನ್ನ ಕಪಿಮುಷ್ಟಿಯಿಂದ ಬಿಡಿಸ್ಕೊಂಬರ್ಬೇಕು ಅಂತ CIA ಏಜೆಂಟ್ ಆಗಿರೋ ಈ ಟೋನಿಗೆ ಟಾಸ್ಕ್ನ ಕೊಡ್ತಾರೆ US ಸ್ಟೇಟ್ ಡಿಪಾರ್ಟ್ಮೆಂಟ್. ಟೋನಿ ಅವ್ರ ಬಾಸ್ ಆಗಿರೋ ಜಾಕ್ ಟೋನಿನ ಆಫೀಸಿಗೆ ಕರೆದು 6 ಜನ ಅಮೆರಿಕನ್ಸು ಅಡ್ಕೊಂಡಿರೋ ಜಾಗ, ಆ ಡೀಟೇಲ್ಸ್ನೆಲ್ಲ ಅವನಿಗೆ ಕೊಡ್ತಾನೆ. ಯಾವುದಾದ್ರೂ ಒಂದು ಪ್ಲ್ಯಾನ್ನ ಸೆಟ್ ಮಾಡಿ ಅವ್ರು ಹೆಂಗಾದರೂ ಅಲ್ಲಿಂದ ಬಿಡಿಸ್ಬೇಕು ಅಂತ ಟೋನಿಗೆ ಟಾಸ್ಕ್ ಕೊಡ್ತಾನೆ. ಈ 6 ಜನ ಅಮೆರಿಕನ್ಸ್ನ ಹೆಂಗೆ ಅಲ್ಲಿಂದ ಬಿಡಿಸ್ಕೊಂಬರ್ಬೇಕು ಅಂತ ಎಂಟೈರ್ ಡಿಪಾರ್ಟ್ಮೆಂಟೇ ತಲೆ ಕೆಡಿಸ್ಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಪ್ಲ್ಯಾನ್ನ ಹೇಳ್ತಿರ್ತಾರೆ, ಬಟ್ ಅದು ಯಾವುದೂ ಪ್ರಾಕ್ಟಿಕಲ್ ಆಗಿರಲ್ಲ. ಕೊನೆಯದಾಗಿ ನಮ್ಮ ಟೋನಿ ಒಂದು ಮನೆ ಹಾಳು ಐಡಿಯಾ ಕೊಡ್ತಾನೆ. ಶೂಟಿಂಗ್ ಕ್ರೂ ಥರ ನಾಟಕ ಆಡಿಕೊಂಡು ಇರಾನ್ ಒಳಗಡೆ ಹೋಗಿ ಆ 6 ಜನನ್ನ ಎಕ್ಸ್ಕವೇಟ್ ಮಾಡ್ಬೋದು ಅಂತ ಹೇಳ್ತಾನೆ. ಈ ಐಡಿಯಾ ಕೇಳಿ ಮೊದಲು ಎಲ್ಲ ಆಫೀಸರ್ಸು ಕ್ಯಾಕರ್ಸ್ ಮಕ್ಕೂಗಿತಾರೆ. ಬಟ್ ಆದರೆ ಅವನವನ ಐಡಿಯಾನ ಜಸ್ಟಿಫೈ ಮಾಡ್ತಾನೆ, ಇದಕ್ಕೆ ಅವ್ರ ಸಪೋರ್ಟ್ನ ಕೇಳ್ತಾನೆ. ಈ ಕಡೆ ಇರಾನಿಯನ್ಸ್ಗೆ ಆ ಎಂಬಸಿಯಲ್ಲಿರೋ ಒಂದು ಡಾಕ್ಯುಮೆಂಟ್ಸ್ ಮೂಲಕ ಇನ್ನೂ 6 ಜನ ಇದ್ದಾರೆ, ಅವ್ರು ಈ ದೇಶದಲ್ಲೇ ಇದ್ದಾರೆ, ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ವಿಚಾರ ತಿಳಿತಾ ಹೋಗುತ್ತೆ. ತನ್ನ ಈ ಅನಾಹುತ ಐಡಿಯಾಗೆ ಅಪ್ರೂವಲ್ ಸಿಕ್ಕ ಮೇಲೆ ಹಾಲಿವುಡ್ಗೆ ಕಾಲಿಡ್ತಾನೆ ಟೋನಿ. ಅಲ್ಲಿ ಒಂದು ಟೀಮ್ ಸೆಟಪ್ ಮಾಡಿ ಒಂದು ಫೇಕ್ ಫಿಲಮ್ನ ಅನೌನ್ಸ್ ಮಾಡ್ತಾರೆ. ಕತೆ, ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟು, ಕ್ಯಾಸ್ಟು ಎಲ್ಲ ಫೇಕ್. ಜಸ್ಟ್ ಈ ಸಿನಿಮಾ ನೆಪದಲ್ಲಿ ಇರಾನ್ ಒಳಗಡೆ ಕಾಲಿಟ್ಟು ಆ 6 ಜನ ಅಮೆರಿಕನ್ಸ್ನ ಹೇಗಾದರೂ ಮಾಡಿ ವಾಪಸ್ ಕರ್ಕೊಂಬರ್ಬೇಕು ಅನ್ನೋ ಐಡಿಯಾ. ಈ ಫೇಕ್ ಸಿನಿಮಾಗೆ ಆರ್ಗೋ ಅನ್ನೋ ಕಥೆನ ತಗೋತಾರೆ. ಮುಹೂರ್ತ ಮಾಡಿ ಕುಂಬಳಕಾಯಿ ಹೊಡೆದು ಒಂದು ಪ್ರೆಸ್ ಮೀಟ್ನೂ ಕರೀತಾರೆ.
ಸೊ ದಟ್ ಇದು ನೋಡೋರ್ ಕಣ್ಣಿಗೆ ಅಥೆಂಟಿಕಾಗಿ ಕಾಣಬೇಕು, ಇದು ನಿಜವಾಗ್ಲೂ ಒಂದು ಸಿನಿಮಾನೇ ಅಂತ ಅನ್ಕೋಬೇಕು ಅಂತ. ಈ ಕಡೆ ಎಂಬೆಸಿಲ್ ಸಿಕ್ಕಿರೋ ಡಾಕ್ಯುಮೆಂಟ್ಸಿಂದ ಇರಾನ್ ಅವ್ರಿಗೆ ತಪ್ಪಿಸ್ಕೊಂಡಿರೋ 6 ಜನ ಅಮೇರಿಕನ್ಸ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ತಮ್ಮನ್ನ ಕಾಪಾಡಿ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಅವ್ರ ದೇಶದ ಗೌರ್ಮೆಂಟು ಪ್ರಯತ್ನ ಪಡ್ತಾ ಇದೆಯಾ ಇಲ್ವಾ, ನಾವಿಲ್ಲಿಂದ ಹೊರಗೆ ಹೋಗ್ತೀವಾ ಇಲ್ವಾ, ಇಲ್ಲ ನಾವೇ ಏನಾದರೂ ಟ್ರೈ ಮಾಡಬೇಕಾ ಅಂತ ಟೆನ್ಷನಲ್ಲಿ ಇರ್ತಾರೆ ಈ 6 ಜನ ಅಮೇರಿಕನ್ಸ್. ಆದರೆ ಆಚೆ ಕಾಲಿಟ್ರೆ ಅವ್ರು ಬದುಕೋ ಗ್ಯಾರಂಟಿ ಇರಲ್ಲ ಈ 6 ಜನಕ್ಕೆ. ಈ ಕಡೆ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇರಾನ್ ಕಡೆ ಹೊರಟೇ ಬಿಡ್ತಾನೆ ನಮ್ಮ ಟೋನಿ. ಆದರೆ ಅವ್ನು ಡೈರೆಕ್ಟಾಗಿ ಇರಾನ್ ಕಡೆ ಹೋಗೋದಿಲ್ಲ. ಡೌಟ್ ಬರಬಾರ್ದು ಅಂತ ಫಸ್ಟು ಟರ್ಕಿಗೆ ಹೋಗಿ ಅಲ್ಲಿಂದ ಲೊಕೇಶನ್ ನೋಡೋ ನೆಪದಲ್ಲಿ ಇರಾನ್ ಕಡೆ ಕಾಲಿಡ್ತಾನೆ ಟೋನಿ. ಇರಾನ್ಗೆ ಕಾಲಿಟ್ಟ ಮೇಲೆ ಇಲ್ಲಿನ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ನೋಡಿ ಟೋನಿನೇ ಒಂದು ನಿಮಿಷ ಹೆದರ್ಬಿಡ್ತಾನೆ. ಹೆಂಗಪ್ಪ ಈ 6 ಜನನ ಇಲ್ಲಿಂದ ಕರ್ಕೊಂಡು ಹೋಗೋದು ಅಂತ ಭಯ ಇರುತ್ತೆ. ಬಟ್ ಆದರೆ ಅವ್ನು ಬಂದಿರೋ ಟಾಸ್ಕ್ನ ಕಂಪ್ಲೀಟ್ ಮಾಡೋ ಜವಾಬ್ದಾರಿ ಅವನಿಗಿರುತ್ತೆ. ಹಂಗೋ ಹಿಂಗೋ ಮಾಡಿ ಈ 6 ಜನ ತಲೆ ಮಾರಿಸ್ಕೊಂಡಿರೋ ಮನೆಗೆ ಬರ್ತಾನೆ ಟೋನಿ. ಇವ್ರಿಗೆ ಬಂದು ಅಮೆರಿಕನ್ ಗೌರ್ಮೆಂಟು ಅವ್ರಿಗೋಸ್ಕರ ಮಾಡಿರೋ ಈ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾನೆ. ಈ ಕತೆ ಕೇಳಿ ತುಂಬ ಸಿಟ್ಟಾಗ್ತಾರೆ ಆ 6 ಜನ. ಇದು ಯಾವುದೋ ಮನೆ ಎಡೆ ತಂದಿದ್ದೀರಾ, ನಮ್ಮನ್ನು ಪಕ್ಕ ಸಾಯಿಸ್ತೀರಾ, ನಾವು ಆಚೆ ಕಾಲಿಟ್ರೇ ಸಾಯಿಸ್ತಾರೆ, ಇನ್ನು ಶೂಟಿಂಗು ಸಿನಿಮಾದವರು ಅಂದರೆ ಬಿಡ್ತಾರಾ ಅಂತ ಇವನ ವಿರುದ್ಧನೇ ಅವರು ವಾದ ಮಾಡ್ತಾರೆ. ಆದರೆ ನಮ್ಮ ಟೋನಿ ಹೇಗೋ ಹಾಗೆ ಹೀಗೆ ಮಾಡಿ ಅವ್ರ ಮನ ಒಲಿಸ್ತಾನೆ. ಆ್ಯಕ್ಚುಲಿ ಮನ ಒಲಿಸ್ತಾನೆ ಅಂದರೆ ಬೇಕಾದ್ರೆ ಬನ್ನಿ, ಇಲ್ಲ ಇಲ್ಲೇ ಬಿ ಸಾಯಿರಿ ಅಂತಾನೆ ಕೊನೆಗೆ ಒಪ್ಕೊತಾರೆ. ಕೊನೆ 20 ನಿಮಿಷ ಸೂಪರ್ ಬ್ಲಾಕ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಯಾವ ಲೆವೆಲ್ಗಿದೆ ಅಂದರೆ ಆ ಲೆವೆಲ್ಗಿದೆ. ಇವರು ಏರ್ಪೋರ್ಟಿಗೆ ಕಾಲಿಟ್ಟ ಮೇಲಂತರೂ ಬರೋ ಸೀನ್ಗಳಲ್ಲಿ ನಮ್ಮ ಎದೆ ಬಡಿತಾನೇ ಜೋರಾಗ್ಬಿಡುತ್ತೆ. ಯಾವ ಲೆವೆಲ್ಗೆ ಪರ್ಫಾರ್ಮೆನ್ಸು ಸ್ಕ್ರಿಪ್ಟ್ನ ಮಾಡ್ಕೊಂಡಿದ್ದಾರೆ ಅಂದರೆ. ಸೊ ಕೊನೆಯದಾಗಿ ಇವ್ರ ಹಣೆ ಬರ ಏನಾಯಿತು, ಇವರೆಲ್ಲ ಬಚಾವಾದ್ರ ಇಲ್ವಾ, ಅವ್ರವ್ರ ದೇಶ ಸೇರಿದ್ರ, ಇದನ್ನು ತಿಳ್ಕೊಬೇಕಂದ್ರೆ ನೀವು ಸಿನಿಮಾ ನೋಡ್ಬೋದು. ಏನ್ರಿ ಇದೆಲ್ಲ ಬೋಗಸ್ ಅಂತೀರಾ? ಇದಕ್ಕೆಲ್ಲ ಯಾರಾದರೂ ಸಿನಿಮಾ ಮಾಡ್ತಾರೆ ಅಂತೀರಾ? ಇದು ನಿಜವಾಗ್ಲೂ ನಡೆದಿರೋ ಘಟನೆನೇ, ಅದನ್ನೇ ಸಿನಿಮಾ ಮಾಡಿದ್ದಾರೆ. ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡಿರ್ಬೋದು, ಬಟ್ ಸ್ಟಿಲ್ ಫ್ಯಾಂಟಾಸ್ಟಿಕ್ ಮೂವಿ. ಸೆನ್ಸಾರ್ ರೇಟಿಂಗ್ ಏನಂದರೆ ಈ ಸಿನಿಮಾ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬೇಕಾಗಿರೋ ಸಿನಿಮಾ. ಯಾವುದೇ ಹಸಿ ಬಿಸಿ ದೃಶ್ಯ ಇಲ್ಲ, ಯಾವುದೇ ವೈಲೆನ್ಸ್ ಇಲ್ಲ, ಫ್ಯಾಂಟಾಸ್ಟಿಕ್ ಸ್ಕ್ರೀನ್ ಪ್ಲೇ ಇರೋ ಒಂದು ಸಿನಿಮಾ. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ. ಸಿನಿಮಾ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ? ನಮ್ಮ ಹಾಟ್ಸ್ಟಾರಲ್ಲೇ ಇದೆ. ಕೊನೆಯದಾಗಿ ಈ ಸಿನಿಮಾಯಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂದರೆ, ನಾವೆಲ್ಲೇ ಹೋಗಲಿ, ಏನೇ ಸಾಧನೆ ಮಾಡಲಿ, ನಮಗೆ ಕಷ್ಟ ಅಂತ ಬಂದರೆ ಆಗೋದು ನಮ್ಮವರೇ. ನಮ್ಮವರು ಅಂದರೆ ನಮ್ಮ ದೇಶ ಇರ್ಬೋದು, ನಮ್ಮ ಭಾಷೆಗರಿರ್ಬೋದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಫ್ಯಾಮಿಲಿ, ಕುಟುಂಬನೇ ಎಲ್ಲ ಕಣ್ರಿ. ನಮಗೆ ಏನೇ ಒಂದು ಕಷ್ಟ ಅಂತ ಬಂದರೆ ಫಸ್ಟ್ ನಮ್ಮ ಕೈ ಹಿಡಿಯೋದೇ ನಮ್ಮ ಕುಟುಂಬ, ಆಮೇಲೆ ಬೇರೆ ಎಲ್ಲರೂ.